ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ನನ್ನ ದಿನಚರಿಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಳಗ್ಗೆ ಯಾವ ತಿಂಡಿ ಮಾಡಿದೆ, ಏನೆಲ್ಲ ಮಾಡಿದೆ, ಆಮೇಲೆ ಇವಾಗ ಮಧ್ಯಾಹ್ನಕ್ಕೆ ಯಾವ ಸಾಂಬಾರ ಅಲ್ಲ ಮಜ್ಜಿಗೆ ಹುಳಿನ ಅಂತ ನಿಮಗೆ ತೋರಿಸ್ಲಿಕ್ಕೆ ಹೊರಡ್ತೇನೆ. ಬನ್ನಿ ನೋಡೋಣ ಏನೆಲ್ಲ ಅಂತ. ನೋಡಿ ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆ ಹಲಸಿನ ದೋಸೆ, ನೀರು ದೋಸೆ ಮಾಡಿದ್ದೇನೆ. ಹಾಗೆ ಅದಕ್ಕೆ ಕೊಡಲಿಕ್ಕೆ ಶುಂಠಿ ಚಟ್ನಿ ಮಾಡಿದ್ದೇನೆ, ಅದನ್ನು ತೋರಿಸ್ತೇನೆ. ಒಂದು ನಿಮಿಷ ನೋಡಿ. ಶುಂಠಿ ಚಟ್ನಿ, ಹಲಸಿನ ಹಣ್ಣು ದೋಸೆಗೆ ಶುಂಠಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇಲ್ಲಿ ನಾನು ಬೆಳಗ್ಗೆನೇ ಎದ್ದು ಒಂದು ಸೇರಿನಷ್ಟು ಕುಚ್ಚಲಕ್ಕಿ ಇಟ್ಟಿದ್ದೇನೆ. ನೋಡಿ, ಇಷ್ಟುಂಟು ಅನ್ನ. ಮಧ್ಯಾಹ್ನಕ್ಕೆ ನಾನು ಹೀರೆಕಾಯಿ ಮತ್ತು ಸೌತೆಕಾಯಿ ಹಾಕಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೇನೆ. ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಈಗ ಹೀರೆಕಾಯಿ, ಮೆಣಸು ಎಲ್ಲ ಉಪ್ಪೆಲ್ಲ ಹಾಕ್ಕೊಂಡು ಬೇಯಿಸಿ ಇಟ್ಟಿದ್ದೇನೆ. ಇವಾಗ ಸೌತೆಕಾಯಿ ಬೇಯ್ತಾ ಇದೆ. ಮೂರು ತೆಂಗಿನಕಾಯಿನ ತುರಿದು ರುಬ್ಲಿಕ್ಕೆ ಹಾಕಿದ್ದೇನೆ. 7 ಗಾಂಧಾರಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಇದು ನನ್ನ ಅಡಿಗೆ ರೂಮು. ನೋಡಿ, ಈ ಥರ ಇದೆ. ಇವಾಗ ಕ್ಲೀನ್ ಇಲ್ಲ, ಕ್ಲೀನ್ ಆದ ನಂತರ ಮತ್ತೆ ತೋರಿಸ್ತೇನೆ. ನೋಡಿ, ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿ ಆಗ್ತಾ ಬಂತು. ನೋಡಿ, ಕ್ಲೀನ್ ಆಗಿದೆ. ಹಾಗೆ ಪಾತ್ರನೆಲ್ಲ ಚೆನ್ನಾಗಿ ತೊಳೆದು ಟಬ್ಬಲ್ಲಿ ಇಟ್ಟಿದ್ದೇನೆ. ನೀರು ನಾಳೆಗೆ ಕುಡಿಲಿಕ್ಕೆ ಅಂತ ಇವತ್ತೇ ಬಿಸಿ ಮಾಡಿ ಇಡ್ತಾ ಇದ್ದೇನೆ. ನಾನು ಈ ಚೈನಾ ಪಾಟಲ್ಲಿ ನಾಳೆ ಬೆಳಗ್ಗೆ ಗಂಜಿಗೆ ಅಂತ ನೀರು ಬಿಸಿ ಮಾಡಿಟ್ಟಿದ್ದೇನೆ. ನಾಳೆ ಬೆಳಗ್ಗೆ ತನಕ ಬಿಸಿಯಾಗಿರುತ್ತೆ, ಅದು ಬೇಗ ಗಂಜಿ ಆಗಲಿಕ್ಕೆ. ಇಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇದೆ ಇವಾಗ. ಹಾಗೆ ನಾನು ನಾಳೆಗೆ ಅಂತ ನೀರು ದೋಸೆ ಮಾಡಲಿಕ್ಕೆ ಒಂದು ಸೇರಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇನೆ. ಮಧ್ಯಾಹ್ನ ಮೇಲೆ ಊಟ ಆದ ನಂತರ ಅದನ್ನು ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತೇನೆ, ತೋರಿಸ್ತೇನೆ ಆಮೇಲೆ. ಇವಾಗ ಮಜ್ಜಿಗೆ ಹುಳಿ ತಯಾರಾಗಿದೆ. ಹೀರೆಕಾಯಿ ಮತ್ತು ಸೌತೆಕಾಯಿದು ಮಜ್ಜಿಗೆ ಹುಳಿ ನಾನು ರೆಡಿ ಮಾಡಿಟ್ಟಿದ್ದೇನೆ. ಇದು ನೋಡಿ, ನನ್ನ ಮನೆಯಲ್ಲಿರುವಂತಹ ಮಜ್ಜಿಗೆ ಮತ್ತು ತುಪ್ಪನ ಇಡುವಂತಹ ಕವಾಟು. ಇದರಲ್ಲಿ ಮೇಲ್ಗಡೆ ನೋಡಿ ತುಪ್ಪ, ಕೆಳಗಡೆ ಮಜ್ಜಿಗೆ, ಬೆಣ್ಣೆ ಎಲ್ಲ ಇಡ್ತೇವೆ. ಹಾಗೆ ಈ ಕವಾಟಲ್ಲಿ ಬೇಕರಿ ಐಟಮ್ ಎಲ್ಲ ಒಂದು ಡಬ್ಬದಲ್ಲಿ ಹಾಕಿ ಈ ಥರ ಇಡ್ತೇವೆ. ಇದು ನಾನು ಅಡಿಗೆಗೆ ಉಪಯೋಗಿಸುವಂತಹ ದಿನಸಿ ಸಾಮಗ್ರಿಗಳು. ಈ ಥರ ನನ್ನ ಅಡಿಗೆ ರೂಮ್ ಇದೆ. ಇವಾಗ ನಾನು ಅಕ್ಕಿನ ರುಬ್ಲಿಕ್ಕೆ ಹಾಕಿದ್ದೇನೆ. ಅರ್ಧ ಗಂಟೆ ಬೇಕು ರುಬ್ಲಿಕ್ಕೆ. ನಾನು ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿ ಹಾಕಿದ್ದೇನೆ. ಇವಾಗ ಅದನ್ನು ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣ ಆಗಿದೆ ಅದು. ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಡ್ತೇನೆ. ನಾಳೆ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ನಾನು ತಗೊಳ್ತೇನೆ ಇದನ್ನು. ಈಗ ನಾನು ನನ್ನ ಮಗನ ಯೂನಿಫಾರ್ಮು, ನಾಳೆ ಯೂನಿಫಾರ್ಮ್ ಅವನಿಗೆ, ಅದಕ್ಕೆ ಐರನ್ ಮಾಡ್ತಾ ಇದ್ದೇನೆ. ದಿವಸಲೂ ಇದೇ ಥರ ಯೂನಿಫಾರ್ಮ್ ಇರೋ ಥರ ಐರನ್ ಮಾಡಿ ಹಿಂದಿನ ದಿವಸನೇ ಇಡ್ತೇನೆ ನಾನು. ತುಂಬ ಸುಲಭ ಆಗತ್ತೆ, ಬೆಳಗ್ಗೆ ಬೇಗ ಬೇಗ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಹಿಂದಿನ ದಿವಸನೇ ಐರನ್ ಮಾಡಿ ಇಡ್ತೇನೆ ಅವನದ್ದು. ಇದಾದ ನಂತರ ನಾನು ಒಣಗಿದ ಬಟ್ಟೆನೆಲ್ಲ ಮಡಿಸಿಯಾಗಿದೆ, ಅದನ್ನು ಆಯಾಯ ಜಾಗದಲ್ಲಿ ಇಡ್ತೇನೆ. ನೋಡಿ, ತೋರಿಸ್ತೇನೆ, ಒಂದು ನಿಮಿಷ. ನೋಡಿ, ನಂದು, ನನ್ನ ಗಂಡಂದು, ಹಾಗೆ ಮಗನದ್ದು ಇಡ್ತಾ ಇದ್ದೇನೆ ಬಟ್ಟೆನೆಲ್ಲ. ಮಕ್ಕಳದ್ದೇ ತುಂಬ ಚಡ್ಡಿ, ಶರ್ಟು ಎಲ್ಲ ಆಗುತ್ತೆ. ಅದನ್ನು ಒಣಗಿಸಿ ಇಡೋದು ಅಂದರೆ ಕಷ್ಟನೇ. ಇವಾಗ ನೋಡಿ, ನಮ್ಮದಿಬ್ಬರದ್ದು ಇಟ್ಟಿದ್ದೇನೆ. ಇದು ಸಂಜೆ ಹೊತ್ತಿಗೆ ನಾನು ಈರುಳ್ಳಿ ಮತ್ತು ಟೊಮೆಟೊನ ಹಿಟ್ಟಿಗೆ ಹಾಕಿ ಈ ಥರ ದೋಸೆ ಮಾಡಿಟ್ಟಿದ್ದೇನೆ. ಮಗನಿಗೆ ಆ ಥರ ಅಂದರೆ ತುಂಬಾ ಇಷ್ಟ. ಇದು ಚಾಯ, ಕೆಲಸದವರು 2-3 ಜನ ಇದ್ದಾರೆ, ಅವರಿಗೆ ಚಾಯ ಮಾಡಿಟ್ಟದ್ದು. ಹಾಗೆ ಮಗ ಬರುವ ಹೊತ್ತಾಯಿತು, ಅವನಿಗೆ ಅಂತ ತಿನ್ನಲಿಕ್ಕೆ ಬೇಕಾದದ್ದನ್ನೆಲ್ಲ ಇಟ್ಟಿದ್ದೇನೆ. ನೋಡಿ, ಅವನು ತಿಂತಾ ಇದ್ದಾನೆ, ಅದನ್ನು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ.
ಅವನಿಗೆ ಚಟ್ನಿ ಇಲ್ಲದೆ ಆಗೋದೇ ಇಲ್ಲ. ಏನು ಎಂಜಾಯ್ ನೋಡಿ ಅವನದು. ಹಾಗೆ ನಾನು ಎಲ್ಲ ಆಗಿ ಸಂಜೆ ಹೊತ್ತು ಅಂಗಳಕ್ಕೆ ಇಳಿದೆ. ಅಂಗಳಕ್ಕೆ ಇಳಿಯುವಾಗ ನನ್ನ ಮಗ ಒಂದು ಕೆಲಸ ಮಾಡ್ತಾ ಇದ್ದಾನೆ ನೋಡಿ, ತೋರಿಸ್ತೇನೆ. ಇದ್ದೆ ಮಗ, ಮೀಸೆ ಹೂವಿದ್ದು ಹೂ ಕೊಯ್ಯೋದಾ? ಮೀಸೆ ಹೂವಿನ ಬೀಜವ ಒಣಗಿದಾ? ಎಲ್ಲಿದ್ದು ತೋರಿಸು ನೋಡ. ಎಂತ ಮಾಡ್ಲಿದ್ದಾರ? ಆಟ ಆಡ್ಲಯಾ? ಗಿಡ ನೆಡ್ಲಾ? ಹಾಳು ಮಾಡಡ? ಒಂದು ಸಿಕ್ಕಿತು. ಸುಮಾರು ಕೊಯ್ದಿದ್ದಾನೆ ಆ ಬೀಜನ, ಮೀಸೆ ಹೂವಿದ್ದು. ಇವಾಗ ನೋಡಿ ಸೈಕಲಲ್ಲಿ ಒಂದು ರೌಂಡ್ ಹೊಡಿತೇನೆ, ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದಾನೆ. ಸರ್ಕಸ್ ಮಾಡೋದು ನೋಡಿ ಅವನು. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ವಿಡಿಯೋನ ನೋಡಿ.